A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಕ್ಕಳ ಭವಿಷ್ಯವನ್ನು ಸಂರಕ್ಷಿಸಲು ತಪ್ಪದೆ ಲಸಿಕೆ ಹಾಕಿಸಿ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅಂದಪ್ಪ ಕೋಳೂರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ 4ನೇ ಅಂಗನವಾಡಿ ಕೇಂದ್ರದಲ್ಲಿ ಆಯೋಜಿಸಿದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಪ್ರಯುಕ್ತ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ಮೂಲಕ ಚಾಲನೆ ನೀಡಿ ಈ ಸಂದರ್ಭದಲ್ಲಿ ಅಂದಪ್ಪ ಕೋಳೂರು ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಾದ ನಾಗರತ್ನ, ಮುರುಗುಂಡಮಠ, ಆಂಜನೇಯ ದೇವಿ ಪೂಜಾರ್, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಮಕ್ಕಳು, ಪಾಲಕರು, ಪೋಷಕರು ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಅಂದಪ್ಪ ಕೋಳೂರು, ಕೊಪ್ಪಳ. ಈ ದೇಶದ ಪಲ್ಸ್ ಪೋಲಿಯೋ ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲರಿಗೆ ಒಂದು 2 ಹನಿ. ಈ ದೇಶದಲ್ಲಿ ಎಲ್ಲಾ ಪ್ರತಿಯೊಂದು ಪಾಲಕರು ಮಕ್ಕಳನ್ನ ಇವತ್ತು ಅಂಗನವಾಡಿ ಕರ್ಕೊಂಬಂದು ಇವತ್ತು ಏನ ಪಲ್ಸ್ ಪೋಲಿಯೋ ಹಾಕೋದ್ರಿಂದ ಇವತ್ತೇನ್ ಅಂಗವೈಕಲ್ಯ ಏನ್ ಆಗುವುದನ್ನ ತಪ್ಪಿಸೋ ಸಲುವಾಗಿ ಇವತ್ತು ಪಲ್ಸ್ ಪೋಲಿಯೋ ಇವತ್ತು ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಕಡೆ ಪಲ್ಸ್ ಪೋಲಿಯೋನ ಪ್ರತಿಯೊಂದು ಮಕ್ಕಳಿಗೆ ಹಾಕ್ಬೇಕಂತ ಒಂದು ಆದೇಶ ಇದೆಯಲ್ಲ. ಒಂದು ಪಾಲಕರು ಎಲ್ಲ ಶಾಲೆ ಕರ್ಕೊಂಬಂದು ಇದಕ್ ಕರ್ಕೊಂಬಂದು ಪಲ್ಸ್ ಪೋಲಿಯೋ ಹಾಕಂತಾಗ ಅವ್ರನ್ನ ಎಲ್ಲ ಕಡ್ಡಾಯ ಹಾಕ್ಸೇಬೇಕು. ಯಾವ್ದಾದ್ರು ಮಕ್ಕಳಿಗೆ ಆರೋಗ್ಯ ಒಂದು ಹೆಚ್ಚಿಸಾಕ ಆರೋಗ್ಯ ಒಂದು ಚಲೋ ಆಕೈತಿ. ಆರೋಗ್ಯದಿಂದ ಒಂದು ಹುಡುಗರು ಇನ್ನೂ ಹೆಚ್ಚು ಚೇತರಿಸ್ಕೊಂತಾರ. ಅದ್ರ ಜೊತೆಯಲ್ಲಿ ಆ ಹುಡುಗರನ್ನ ಒಂದು ಕಾಪಾಡ್ಕೊಳ್ಳೋದು ಒಂದು ಏನೈತೆ ಅದು ಒಂದು ಇದೇನ್ ದೇಶಾದ್ಯಂತ ಮಾಡ್ರಲ್ಲ ಅದು ಒಂದು ಒಳ್ಳೆ ವಿಚಾರ ಅಂತಾನು ನಾವ್ ಹೇಳ್ಬೋದು. ಈ ಮೂಲಕ ಇವತ್ತು ಅಂಗನವಾಡಿಯಲ್ಲಿ ಎಷ್ಟನೇ ಅಂಗನವಾಡಿ ಇದು 4ನೇ ಅಂಗನವಾಡಿಯಲ್ಲಿ ಇವತ್ತು ನಾವು ಏನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಇವತ್ತು ನಮ್ಮ ಟೀಚರ್ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಎಲ್ಲರ ಸಮ್ಮುಖದಲ್ಲಿ ನಾವ್ ಇವತ್ತು ಏನೈತೆ ಅವರು ಇವತ್ತು ಇಲ್ಲ 2 ದಿನ ಮುಂಚೆ ಹೇಳಿದ್ರು ಆ ಪ್ರಕಾರ ಬಂದು ಇವತ್ತಿನ ಏನ ಪಲ್ಸ್ ಪೋಲಿಯೋ ಹಾಕಿ ಮಕ್ಕಳಿಗೆ ಒಂದು ಪಲ್ಸ್ ಪೋಲಿಯೋ ಹಾಕಿ ಈ ಮೂಲಕ ಇವತ್ತು ಚಾಲನೆ ನೀಡಿದ್ವಿ. ಮುಂದೆ ಎಲ್ಲ ಮಕ್ಕಳಿಗೆ ಇನ್ನೂ ಕರೆ ತಂದು ಇನ್ನ ಅವರು ಪಲ್ಸ್ ಪೋಲಿಯೋ ಯಾವ ಮಕ್ಕಳು ಇದಾವ ಯಾವ ಮಕ್ಕಳು ಎಲ್ಲೆಲ್ಲಿ ಅದಾವ ನೋಡ್ಕೊಂಬಂದು ಕರ್ಕೊಂಬಂದು ಪಲ್ಸ್ ಪೋಲಿಯೋ ಹಾಕ್ಸಂತ ವ್ಯವಸ್ಥೆನ ಅವ್ರು ಮಾಡ್ಬೇಕಂತ ಇನ್ನೂ ಹೆಚ್ಚಿನ ಕಳಕಳಿಯಿಂದ ನಾವು ಆಶಾ ಕಾರ್ಯಕರ್ತರಿಗೂ ಹಾಗೆ ಇವ್ರಿಗೆ ಎಷ್ಟು ಎಲ್ಲರಿಗೆ ನಾವು ಹೇಳಿ ಈ ಮೂಲಕ ಈ ಕಾರ್ಯಕ್ರಮ ಉದ್ದೇಶಿಸಿ ನಾವು ಮಾತನಾಡಿದ್ದೇನೆ. ಸರ್ ನೀವು ಮಾತಾಡ್ತೀರಿ ಕಟ್ ಮಾಡಿ ಇಲ್ಲ ಏನಾಗಲ್ಲ ಒಂದೇನ್ರಿ 2ನೇ ಹಾ